ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಹೋಗ್ತಾ ಇದ್ದೀವಿ ಕಾಂತೇಶ, ಭ್ರಾಂತೇಶ ಮತ್ತು ಶಾಂತೇಶ ಸ್ವಾಮಿಗಳ ದರ್ಶನ ಮಾಡಲಿಕ್ಕೆ. ಕಾಂತೇಶ, ಭ್ರಾಂತೇಶ ಮತ್ತು ಶಾಂತೇಶ ಕರ್ನಾಟಕದಲ್ಲಿರುವ 3 ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರವಾದ ಹನುಮಂತನ ದೇವಸ್ಥಾನಗಳಾಗಿವೆ. ಈ 3 ದೇವಾಲಯಗಳನ್ನು ಅಧಿಕ ಮಾಸ ಅಥವಾ ಶ್ರಾವಣ ಮಾಸ ಅಥವಾ ಶನಿವಾರ ಒಟ್ಟಿಗೆ ಒಂದೇ ದಿನ ಸೂರ್ಯಾಸ್ತ ಆಗೋದ್ರೊಳಗೆ ದರ್ಶನ ಮಾಡುವುದರಿಂದ ಕಾಶಿ ಯಾತ್ರೆ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ. ನಾವು ಮೊದಲಿಗೆ ಹೋಗಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿರುವ ಭ್ರಾಂತೇಶ ಸ್ವಾಮಿಯ ದರ್ಶನ ಮಾಡಲು. ಹುಚ್ಚುರಾಯ ಸ್ವಾಮಿ ಅಂತಲೂ ಕರೆಯುತ್ತಾರೆ. ಈ ಹನುಮಂತನ ವಿಗ್ರಹದ ಮೂಗಿನ ಭಾಗದಲ್ಲಿ ಸಾಲಿಗ್ರಾಮವನ್ನು ನಾವು ಕಾಣಬಹುದು. ಭಕ್ತರ ಭ್ರಮೆ, ಗೊಂದಲ ಮತ್ತು ಕಷ್ಟಗಳನ್ನು ನಿವಾರಿಸಿ ಮನಸ್ಸಿಗೆ ನೆಮ್ಮದಿ, ಶಾಂತಿ ನೀಡುವುದರಿಂದ ಈ ದೇವರಿಗೆ ಭ್ರಾಂತೇಶ ಎಂದು ಕರೆಯುತ್ತಾರೆ. ನಂತರ ನಾವು ಹೋಗಿದ್ದು ಶಾಂತೇಶ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿ ಗ್ರಾಮಕ್ಕೆ. ಹನುಮಂತನ ವಿಗ್ರಹದ ನೆತ್ತಿಯ ಭಾಗದಲ್ಲಿ ಇಲ್ಲಿ ಸಾಲಿಗ್ರಾಮವನ್ನು ನಾವು ಕಾಣಬಹುದು. ಸಾಲಿಗ್ರಾಮ ಎಂದರೆ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಭಗವಾನ್ ವಿಷ್ಣುವಿನ ಸಾಕಾರ ರೂಪವಾದ ಒಂದು ಪವಿತ್ರ ಕಲ್ಲು. ಇದು ಮಾನವ ನಿರ್ಮಿತವಲ್ಲ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕರುಣಿಸುವ ಸ್ವಾಮಿ ಎಂದು ಪ್ರಸಿದ್ಧರಾಗಿದ್ದಾರೆ. ಶಾಂತೇಶ ಸ್ವಾಮಿಯ ದರ್ಶನ ಆದ ನಂತರ ನಾವು ಹೊರಟಿದ್ದು ಕಾಂತೇಶ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿಗೆ. ಈ ದೇವಾಲಯದ ಹನುಮಂತನ ವಿಗ್ರಹವು ಸೂರ್ಯ ಸಾಲಿಗ್ರಾಮದಿಂದ ಕೂಡಿದ ಕಣ್ಣುಗಳನ್ನು ಹೊಂದಿದೆ. ಕದರಮಂಡಲಗಿಯಲ್ಲಿ ಕಾಂತೇಶ ಸ್ವಾಮಿ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಈ ಸ್ವಾಮಿಗೆ ಒಂದೇ ದಿನದಲ್ಲಿ 3 ಅವತಾರಗಳ ಪೂಜೆ ನೆರವೇರಿಸಲಾಗುತ್ತದೆ. ಬೆಳಿಗ್ಗೆ ಹನುಮಾವತಾರ, ಮಧ್ಯಾಹ್ನ ಭೀಮಾವತಾರ ಮತ್ತು ರಾತ್ರಿ ಮಧ್ವಾಚಾರ್ಯರ ಅವತಾರ. ಇಲ್ಲಿಯ ಹನುಮಂತನ ಮೂರ್ತಿಯ ಕಣ್ಣುಗಳು ವಿಶೇಷ ಕಾಂತಿಯಿಂದ ಕೂಡಿದೆ. ಆದ್ದರಿಂದ ಕಾಂತೇಶ ಎಂದು ಕರೆಯುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.